ಸ್ನೇಹಿತರೆ, ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನು ಅಂದರೆ ಸ್ನೇಹಿತರೆ, ಈ ದೇವಸ್ಥಾನದ ನಿರ್ಮಾಣರು ರಾಜರಾಜ ಚೋಳ ಯಾರಿದ್ದಾರೆ, ರಾಜರಾಜ ಚೋಳರು ಯಾರಿದ್ದಾರೆ ಅವರು ಈ ದೇವಸ್ಥಾನವನ್ನು ಸೇರಿದಂತೆ 90 ದೇವಸ್ಥಾನಗಳ ನಿರ್ಮಾತೃ ಆಗಿದ್ದರು. ಸ್ನೇಹಿತರೆ, ಇನ್ನೊಂದು ವಿಶೇಷ ಏನು ಅಂದರೆ ಅವರು 90 ದೇವಸ್ಥಾನಗಳನ್ನ ಕಟ್ಟಿದ್ದು ಒಂದು ಹೆಗ್ಗಳಿಕೆ ಆಗಿದ್ದರೆ ಆ 90 ದೇವಸ್ಥಾನಗಳಿಗೆ ಎಲ್ಲರಿಗೂ ಕ್ಷಮೆ ಇರಲಿ, ನಾನು ಒಂದು ಪಂಗಡದ ಹೆಸರುಗಳನ್ನ ತಗೊಳ್ತಿದ್ದೀನಿ. ಸ್ನೇಹಿತರೆ, ಆ ಹರಿಜನ ಅನ್ನೋ ಒಂದು ಪಂಗಡ ಜನಕ್ಕೂ ದೇವಸ್ಥಾನದ ಒಳಗಡೆ ಬಂದು ದೇವರನ್ನ ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಲಿಕ್ಕೆ ಅಂತ ಒಂದು ನಿಯಮ ಹೊರಡಿಸಿರ್ತಾರೆ. ಅದ್ಭುತ ಅಲ್ವಾ ಸ್ನೇಹಿತರೆ? 90 ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ರು ಅನ್ನೋದೇ ಒಂದು ಖುಷಿಯಾದ ವಿಚಾರ. ಅದರಲ್ಲಿ ಆಗಿನ ಟೈಮಲ್ಲಿ ಅವರ ಆಲೋಚನೆಯ ವಿಸ್ತಾರವನ್ನು ಗಮನಿಸಬೇಕು, ಅವರ ಮನಸ್ಸಿನ ವಿಸ್ತಾರವನ್ನು ನೀವು ಗಮನಿಸಬೇಕು. ಹರಿಜನರಿಗೆ ಬಂದು ದೇವರ ದರ್ಶನ ಮಾಡಲಿಕ್ಕೆ ಅವಕಾಶ ಕೊಟ್ಟರಲ್ಲ ಸ್ನೇಹಿತರೆ. ಅನ್ಟಚಬಿಲಿಟಿ ಅನ್ನೋದು ನಮ್ಮ ಪುರಾತನವಾದ ಒಂದು ಭಾಗ ಅಲ್ಲ ಅನ್ನೋಕ್ಕೆ ಇದು ಒಂದು ಸಾಕ್ಷಿ. ಮುಂದಿನ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ಫಾಲೋ ಮಾಡಿ ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೆ ಯಾರಿಗಾರು ಇದ್ದರೆ ಶೇರ್ ಮಾಡಿ ದಯವಿಟ್ಟು. ಇನ್ನಷ್ಟು ಮಾಹಿತಿಗಳೊಂದಿಗೆ ತಂಜಾವೂರಿನಲ್ಲಿ ವಿಡಿಯೋ ಮಾಡ್ತೀನಿ. ಲವ್ ಯು.